ಒಂದು ಕಡೆ ರಾಜ್ಯದಲ್ಲಿ ರೈತರು ಸಂಕಷ್ಟದಲ್ಲಿದ್ದಾರೆ. ಕೃಷಿ ಸಚಿವರು ಯಾರು ಅಂತೇಳಿ ಗೊತ್ತಿಲ್ಲ, ತೋಟಗಾರಿಕೆ ಸಚಿವರು ಯಾರು ಅಂತ ಗೊತ್ತಿಲ್ಲ. ಈ ರೀತಿ ಗೊಂದಲದಲ್ಲಿ ಇವತ್ತು ರಾಜ್ಯದ ರೈತರು ಇರುವಂಥದ್ದು. ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ 2 ತಿಂಗಳು ತಗೊಂಡ್ರು. ಈ ಖಾತೆ ಹಂಚೋದಕ್ಕೆ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗಿ ಕೂತಿರುವಂಥದ್ದು. ಇದು ಇವರ ಆಡಳಿತದ ವೈಖರಿಯನ್ನು ಕೂಡ ತೋರಿಸ್ತದೆ. ಒಂದು ಚುನಾಯಿತ ಸರ್ಕಾರ ರಾಜ್ಯದಲ್ಲಿ ಇದ್ದಾಗಲೂ ಸಹ ಕಾಂಗ್ರೆಸ್ ಹೈಕಮಾಂಡ್ ಹೇಳ್ದೇನೆ ರಾಜ್ಯದಲ್ಲಿ ಒಂದು ಕಡ್ಡಿನೂ ಕೂಡ ಅಳ್ಳಾಡೋದಕ್ಕೆ ಆಗೋದಿಲ್ಲ ಅನ್ನೋದನ್ನು ಮತ್ತೆ ಮುಖ್ಯಮಂತ್ರಿಗಳು ಅದನ್ನು ರಾಜ್ಯದ ಜನತೆಗೆ ಸ್ಪಷ್ಟಪಡಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇವರ ನಡವಳಿಕೆಯಿಂದ ರಾಜ್ಯಕ್ಕೂ ಕೂಡ ಅನ್ಯಾಯ ಆಗ್ತಾ ಇದೆ, ರಾಜ್ಯದ ರೈತರಿಗೆ ಬಡವರು ಕೂಡ ಇವತ್ತು ಅನ್ಯಾಯ ಆಗ್ತಾ ಇದೆ. ಸದನ ಪ್ರಾರಂಭ ಆಗ್ತಾ ಇದ್ರು ಕೂಡ ಇನ್ನೂ ಕೂಡ ಖಾತೆಯನ್ನು ಹಂಚೋದಕ್ಕೆ ಇವ್ರ ಯೋಗ್ಯತೆಗೆ ಆಗಿಲ್ಲ. ಯಡಿಯೂರಪ್ಪನವರು ಇವ್ರ ಥರ ಕೈ ಕೊಟ್ಕೊಂಡು ಕೂತಿಲ್ಲ. ಮುಖ್ಯಮಂತ್ರಿಯಾಗಿ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆಗದೇ ಇದ್ದರೂ ಸಹ ನೆರೆ ವಿಚಾರದಲ್ಲಿ ಒಬ್ಬರೇ ನಿಂತು ಏನೇನು ತೀರ್ಮಾನ ತೆಗೆದುಕೊಳ್ಬೇಕು, ರಾಜ್ಯದ ಹಿತದೃಷ್ಟಿಯಿಂದ ರೈತರ ಹಿತದೃಷ್ಟಿಯಿಂದ ಅದನ್ನು ತೆಗೆದುಕೊಂಡಿದ್ದಾರೆ. ಪರಿಹಾರವನ್ನು ಕೂಡ ಕೊಟ್ಟಿದ್ದಾರೆ. ಅವತ್ತು ಕೇಂದ್ರದಿಂದ ಯಾವುದೇ ರೀತಿ ಪರಿಹಾರ, ನಾನು ಪ್ರಿಯಾಂಕಾ ಖರ್ಗೆ ಅವ್ರ ಹೇಳಿಕೆಯನ್ನು ಕೂಡ ನಾನು ಗಮನಿಸಿದ್ದೇನೆ. ಗುಲ್ಬರ್ಗದಲ್ಲಿ ಅವ್ರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ಕೇಂದ್ರದ ಈ ಬರ ಅಥವಾ ನೆರೆ ಸಂದರ್ಭದಲ್ಲಿ ಇವತ್ತು ಮಾನದಂಡಗಳು ಬದಲಾವಣೆ ಆಗಿದೆ. ಕೇಂದ್ರ ಸರ್ಕಾರವೇ ಪರಿಹಾರನ ಕೊಡಬೇಕು ಅನ್ನೋ ಮಾತನ್ನು ಮೊನ್ನೆ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ದಾರೆ. ನಾನು ತಮ್ಮ ಮುಖೇನ ಗೌರವಾನ್ವಿತ ಪ್ರಿಯಾಂಕಾ ಖರ್ಗೆ ಅವರು ಕೇಳೋದಕ್ಕೆ ಇಚ್ಛಪಡ್ತೇನೆ. ರಾಜ್ಯದ ಇತಿಹಾಸದಲ್ಲಿ ಇಲ್ಲಿಯವರೆಗೂ ಕೂಡ ಕೇಂದ್ರದಿಂದ ಯಾವತ್ತಾದರೂ ಕೂಡ ರಾಜ್ಯ ಸರ್ಕಾರ ಬರ ಅಂತೇಳಿ ಘೋಷಣೆ ಮಾಡೋ ಮುಂಚಿತವಾಗಿಯೇ ಕೇಂದ್ರದಿಂದ ಪರಿಹಾರ ಬಂದಿರತಕ್ಕಂಥ ಒಂದೇ ಒಂದು ಉದಾಹರಣೆ ಇದ್ದರೆ ಪ್ರಿಯಾಂಕಾ ಖರ್ಗೆ ಅವರು ತೋರಿಸ್ಕೊಡ್ಬೇಕಾಗ್ತದೆ. ಸ್ವತಃ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಆಗಸ್ಟ್ ಅಂತ್ಯದವರೆಗೆ ನಾವು ಬರ ಜಿಲ್ಲೆಗಳನ್ನು ಘೋಷಣೆ ಮಾಡ್ತೇವೆ, ತಾಲೂಕುಗಳನ್ನು ಘೋಷಣೆ ಮಾಡ್ತೇವೆ ಅಂತೇಳಿ. ಇದೇನೂ ಕೂಡ ಮಾಡ್ದೇನೆ ಇವತ್ತು ಮೇವು ಬ್ಯಾಂಕ್ಗಳನ್ನು ತೆರೆಯೋದಕ್ಕೆ ಸಾಧ್ಯ ಆಗಿಲ್ಲ. ಬೋರ್ವೆಲ್ಗಳನ್ನು ಕೋರಿದಿಲ್ಲ. ಉತ್ತರ ಕರ್ನಾಟಕದಲ್ಲಿ ಎಲ್ಲಿ ಸಮಸ್ಯೆ ಇದೆ ಅಲ್ಲಿ. ಈಗ ಸುಮ್ಮನೆ ನಾಮಕಾವಸ್ಥೆ ಸಚಿವರುಗಳನ್ನು ಕಳಿಸಿ ಬರ ಅಧ್ಯಯನಕ್ಕೆ ಅಂತ ಕಳಿಸಿ ದೆಹಲಿಗೆ ಪತ್ರ ಬರೆದು ಪರಿಹಾರ ಬಂದಿಲ್ಲ ಅಂತೇಳಿ ಮತ್ತೆ ಕೇಂದ್ರ ಸರ್ಕಾರಕ್ಕೆ ಬೆಟ್ ಮಾಡಿ ತೋರಿಸ್ತಕ್ಕಂಥದ್ದು. ನಾನು ಒಂದೇ ಮಾನ್ಯ ಸಚಿವರಿಗೆ ಹೇಳುವಂಥದ್ದು, ಬರದ ವಿಚಾರದಲ್ಲಿ ರಾಜ್ಯದ ರೈತರ ಜೀವನದ ಜೊತೆ ಚೆಲ್ಲಾಟ ಆಡಬಾರ್ದು ರಾಜ್ಯ ಸರ್ಕಾರ. SDRF ಫಂಡ್ಸ್ ಎಲ್ಲಿ ಕೊಟ್ಟಿದ್ದಾರೆ ಹಾಗಾದ್ರೆ ಇವರು? ನೀರಿಗೋಸ್ಕರ ಅಂತೇಳಿ ಪ್ರತಿ ಜಿಲ್ಲೆಗೆ ಪ್ರತಿ ತಾಲೂಕಿಗೆ 1 ಕೋಟಿ ರೂಪಾಯಿ ಕೊಡ್ತೇನೆ ಅಂತೇಳಿ ಮುಖ್ಯಮಂತ್ರಿಗಳು ಘೋಷಣೆ ಮಾಡೋದು ಬಿಟ್ಟರೆ ಬೇರೆ ಏನು ಪರಿಹಾರ ಕೊಟ್ಟಿದ್ದಾರೆ SDRF ಇಂದ? ಅದ್ರ ಬಗ್ಗೆ ಪ್ರಿಯಾಂಕಾ ಖರ್ಗೆ ಅವರು ಮಾತನಾಡಬೇಕಾಗ್ತದೆ.